ಪಾಲ್ಗೊಳ್ತಕ್ಕಂಥ ಚುನಾವಣೆ, ದಯಮಾಡಿ 10 ವರ್ಷಕ್ಕೆ ಒಂದೊಂದು ಬಾರಿ ಬರ್ತಕ್ಕಂಥ ಚುನಾವಣೆ ದೇಶದ ದಿಕ್ಕನ್ನೇ ಬದಲಾಯಿಸ್ತಕ್ಕಂಥ, ದೇಶದ ಜನರ ಸಮಸ್ಯೆಯನ್ನೇ ಬದಲಾಯಿಸ್ತಕ್ಕಂಥ ಚುನಾವಣೆ. ಮೋದಿಯವರು 10 ವರ್ಷ ಏನೆಲ್ಲ ಬರೀ ಮಾತಿನಲ್ಲಿ ಸುಳ್ಳಿನಲ್ಲಿ ದೇಶವನ್ನು ಆಡಳಿತ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಮೂಲಕ ಇಡೀ ದೇಶವನ್ನು ಪ್ರಪ್ರಥಮವಾಗಿ ಚಂದ್ರಶೇಖರ್ ನಂತರ ಯಾರಾದ್ರೂ ದೇಶನ ಸುತ್ತಾಡಿ ದೇಶದ ಸಮಸ್ಯೆಯನ್ನ ಒಗ್ಗೂಡಿಸೋಕೆ ಪ್ರಯತ್ನ ಮಾಡಿದ್ರೆ ಅದು ರಾಹುಲ್ ಗಾಂಧೀಜಿ ಮಾತ್ರ. ಇವತ್ತು ನೆಹರು ಕುಟುಂಬದ ಒಬ್ಬ ಮೊಮ್ಮಗ ಈ ದೇಶದ ಬದುಕಿಗೋಸ್ಕರ ಹೋರಾಟ ನಡೀತಾ ಇರ್ತಕ್ಕಂಥದ್ದ ಮಂಡ್ಯ ಜಿಲ್ಲೆಯ ಜನರು ಇವತ್ತು ಇಲ್ಲಿಯ ಲೋಕಸಭಾ ಕ್ಷೇತ್ರದಲ್ಲಿ ವೆಂಕಟರಮಣೇಗೌಡರನ್ನ ಗೆಲ್ಸೋದ್ರ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಶಕ್ತಿಯನ್ನ, ಕಾಂಗ್ರೆಸ್ಗೆ ಶಕ್ತಿಯನ್ನ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಶಕ್ತಿಯನ್ನ ತುಂಬಿಸಬೇಕು. ಮೈಸೂರಿನಲ್ಲಿ ಶುಗರ್ ಕಾರ್ಖಾನೆಯನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಘೋಷಣೆ ಮಾಡಿದ್ದೀವಿ. ವಿಶ್ವವಿದ್ಯಾಲಯವನ್ನ ಸ್ಟಾರ್ಟ್ ಮಾಡಿದ್ದೀವಿ. 41 ಕಬ್ಬನ್ನು ಅರಿತಕ್ಕಂಥದಕ್ಕೆ ನಮ್ಮ ಸರ್ಕಾರ ಬಂದ ತಕ್ಷಣ 100 ಕೋಟಿಯನ್ನ ವಿತರಣೆ ಮಾಡಿದ್ದೀವಿ. ಇವತ್ತು KRS ವಿಶ್ವ ದರ್ಜೆಗೆ ಏರಿಸಿದ್ದೀವಿ. ನಾಲಾ ಆಧುನೀಕರಣ ಮಾಡಿದ್ದೀವಿ. ಹಾಸನದಿಂದ ಬಂದಿರತಕ್ಕಂಥ ಯಾವುದೇ ಹೇಮಾವತಿ ನೀರನ್ನ ಮಂಡ್ಯಕ್ಕೆ ತರಲಿಕ್ಕೆ ಬಿಟ್ಟಿರಲಿಲ್ಲ. ನಿನ್ನೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಆದರೆ ಈ ಜಿಲ್ಲೆನಲ್ಲಿ ಹಿಂದೆ ಮೇಕೆದಾಟನ್ನ ಸಹ ಅವಕಾಶ ಇದ್ದಾಗ ಲಘುವಾಗಿ ಮಾತನಾಡಿದ್ರು. ಇವತ್ತು ಮೇಕೆದಾಟು ಕಾಣುತ್ತೆ. ಅವರು ಪ್ರೈಮ್ ಮಿನಿಸ್ಟರ್ ಆದಾಗ, ಚೀಫ್ ಮಿನಿಸ್ಟರ್ ಆದಾಗ ಮಾಡದೇ ಇರ್ತಕ್ಕಂಥ ಕಾವೇರಿ ಇಶ್ಯೂನ ಇವತ್ತು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ತಾವೆಲ್ಲರೂ ಅರ್ಥ ಮಾಡ್ಕೊಂಡು ದಯವಿಟ್ಟು ಮಂಡ್ಯ ಲೋಕಸಭಾ 8 ಕ್ಷೇತ್ರದಲ್ಲಿ ತಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ವಿನಂತಿ. ಸ್ವಾಗತವನ್ನು ಕೋರಿದಂತಹ ಮಾನ್ಯ ಸಚಿವರಾದ ಚಲುವರಾಯಸ್ವಾಮಿ ಅವರಿಗೆ ವಂದನೆಗಳು. ಪ್ರಜಾಧ್ವನಿ ಭಾಗ 2 ಮಂಡ್ಯ ಭಾಗದಲ್ಲಿ ಕಾಂಗ್ರೆಸ್ಸಿನ ಜಯಭೇರಿಯ ಮುನ್ಸೂಚನೆ ಇದು. ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದಾರೆ ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು, ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಚಿವರಾದ ಸನ್ಮಾನ್ಯ ಶ್ರೀ ಚಲುವರಾಯಸ್ವಾಮಿ ಅವರು, ಹಾಗೆ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿಯಾದ ಶ್ರೀ ಸ್ಟಾರ್ ಚಂದ್ರ ಅವರು ಶ್ರೀ ವೆಂಕಟರಮಣೇಗೌಡರು. ಬಂಧುಗಳೇ, ಹಾಲಕ್ಕಿ ನುಡಿತೈತೆ, ಶುಭವಾಗುತ್ತೈತೆ, ಕೈ ಬಲವಾಗುತ್ತೈತೆ, ಒಕ್ಕಲಿಗರ ಒಮ್ಮತದ ಮತ ಬೀಳುತ್ತೈತೆ, ಎಲ್ಲ ಧರ್ಮದವರ, ಎಲ್ಲ ಜಾತಿಯವರ, ಹಿಂದೂ ಕ್ರೈಸ್ತ ಮುಸಲ್ಮಾನ ಎಲ್ಲರೂ ಒಗ್ಗೂಡಿ ಮತ ತುಂಬಿ ಬರುತ್ತೈತೆ. ಕಾಂಗ್ರೆಸ್ಗೆ ಗೆಲುವಾಗುತ್ತೈತೆ, ಸಂಕಟಹರಣ ವೆಂಕಟರಮಣಗೌಡಗೆ ವಿಜಯವಾಗುತ್ತೈತೆ. ಬಂಧುಗಳೇ, ಇದೀಗ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ.